ನಾವು ಆಫೀಸಿಗೆ ಅಥವಾ ಶಾಲೆಗೆ ರಜೆ ಮಾಡಿದ ಹಾಗೆ ಸೂರ್ಯದೇವರು ನಾನು 365 ದಿವಸವೂ ಕೂಡ ಉದಯಿಸ್ತೇನಲ್ಲ, ಒಂದು ದಿವಸ ನಾನು ರೆಸ್ಟ್ ಮಾಡ್ತೇನೆ ಅಂತ ಹೇಳಿದರೆ ಆಗ್ತದಾ? ಜಗತ್ತಿನ ಆತ್ಮ ಯಾರು ಅಂತ ಕೇಳಿದರೆ ಸೂರ್ಯದೇವರು. ಗಾಯತ್ರಿ ಮಂತ್ರ ಅಂತ ಹೇಳುವಂಥದ್ದು ಪ್ರತಿಯೊಬ್ಬನಿಗೂ ಕೂಡ ಗೊತ್ತಿದೆ. ಈ ಶಕ್ತಿಗಳಿಂದ ಅಗ್ನಿಯು ಬೇರೆ ಆಗಲಿಲ್ಲ, ಆ ಶಕ್ತಿಗಳು ಅಗ್ನಿಯ ಜೊತೆಗೇ ಇದೆ. ಅವನನ್ನು ರಕ್ಷಿಸುವುದರಿಂದ ಇದು ಗಾಯತ್ರಿ ಮಂತ್ರ. ಪೋಷಣಾಶಕ್ತಿ ಗಾಯತ್ರಿ, ಪ್ರೇರಣಾಶಕ್ತಿ ಸಾವಿತ್ರಿ, ರಕ್ಷಣಾಶಕ್ತಿ ಸರಸ್ವತಿ. 10,000 ಪಟ್ಟು ಹೆಚ್ಚು ಫಲವನ್ನು ಕೊಡುವಂಥದ್ದು ಮಾನಸ ಜಪ. ನಮಗೆ ಅಂತಹ ಒಂದು ವಿಕೋಪದ ಪರಿಸ್ಥಿತಿ ಬಂದಾಗ ಬುದ್ಧಿಯ ಮೂಲಕವಾಗಿ ಗಾಯತ್ರಿ ಮಂತ್ರದ ವಿಚಾರ ಬಂದಾಗ ಎಲ್ಲರೂ ಕೂಡ ಒಕ್ಕೋರಲಿನಿಂದ ಒಂದೇ ಅಭಿಪ್ರಾಯವನ್ನು ಕೊಡುತ್ತಾರೆ. ಜಪಗಳು ಏನಾಗ್ತದೆ, ನಮಗೆ ಅನ್ಯ ರೀತಿಯ ಫಲವನ್ನೇ ಕೊಡ್ತದೆ. ಕಲಿಯುಗದಲ್ಲಿ ಆಗುವಾಗ ದಶಭಿರ್ ಜನ್ಮ ಜನಿತಂ, ಎಲ್ಲ ಸಾರಭೂತವಾದಂತಹ ಖಾಲಿ 24 ಅಕ್ಷರದ ಒಂದು ಮಂತ್ರ ಅಂತ ಹೇಳಿದ್ರೆ ಅದು ಗಾಯತ್ರಿ ಮಂತ್ರ.